ನನ್ನ ಧೈರ್ಯ ಇದೆ, ನಿನ್ನ ಧೈರ್ಯ ಇದೆಯಾ? ಯಾಕೆಂದ್ರೆ ನಾವೇನೋ ಕಟ್ಟಿದ್ವಿ, ನೀವು ಬಿಚ್ಚಿದ್ರಿ, ನಿಮ್ಗೆ ನನ್ಗೇನೋ ಆಯ್ತು ಅನ್ನೋದು ಬೇಡ. ನೀವು ಅನುಮತಿ ಕೊಟ್ರೆ ಅವ್ರು ಬರೋದಾದ್ರೆ ಬರುತ್ತಾರೆ ಇವತ್ತು. ಅದೇ ಈ ಕಟ್ಟಿದ್ಮೇಲೂ ಬಿಚ್ಚಿರೇ ಮಾತಾಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೇಳ, ನಿಮ್ಮ ವಿಷಯ ಏನು? ವೆರಿ ಗುಡ್. ಅವನ್ನ ಕೇಳ್ತೀನಿ, ಒಂದು ನಿಮಿಷ. ಈಗ ಬಿಚ್ಚು ನೋಡೋಣ. ನೀವು ಒಬ್ರು ಧೈರ್ಯ ಕೊಡ್ಬೇಕು. ನನಗೆ ಹೇಳ್ಬೇಕು, ನನಗೆ ಧೈರ್ಯ. ಹಂಗಲ್ಲಪ್ಪ, ನಾಳೆ ಇನ್ನೇನೋ ಆಯ್ತು, ಅವರೇ ಬಿಚ್ಚಿದ್ರೆ ಹಂಗಾಯ್ತು ಅಂತ ನನ್ನ ಮೇಲೆ ಬರಬಾರ್ದು. ನನಗೆ ಧೈರ್ಯ ಇದೆ. ನೀವ್ ಹೇಳಿ, ಬಿಚ್ಚಿದ್ರೆ ಅವ್ನ ವಾಯ್ಸ್ ಬರುತ್ತೆ, ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರಲ್ಲ, ಬಿಚ್ಚಬಹುದಾ ಬೇಡವಾ? ಬಿಚ್ಚಿಬಿಡ್ಲಾ? ಅಲ್ಲ, ಬಿಚ್ಚಿರೋ ಧೈರ್ಯ ಅದೇನಾಗುತ್ತೆ ತೋರಿಸ್, ಏನಾಗುತ್ತೆ ಅಂತ ನೋಡ್ಬೋದಾ? ಅಲ್ಲ, ಅವ್ರು ಹೇಳ್ಬೇಕು. ಅವರು ಓಕೆ ರೈಡಾ? ಲೈಟ್ ಊರಿನಿಂದ ಹೊರಗಡೆ ಈ 3 ಮನೆಗಳು, ತೋಟದ ಒಳಗಡೆ 3 ಮನೆಗಳು. ಅದಕ್ಕೆ ಒಬ್ಬೊಬ್ಬರೇ ಪ್ರಾರಂಭ ಮಾಡಿದ್ರು. ನೋಡಿ ಸರ್, 6 ತಿಂಗಳಿಂದ ಮನೆ ಮೇಲೆ ಕಲ್ಲು ಬೀಳ್ತಾ ಇದೆ ನೋಡಿ ಸರ್. ದೂರದಿಂದ ಹೊಡೆದ್ರೆ ಇನ್ನೂ ಸೀಟ್ ಹೊಡೆದೋಗುತ್ತೆ. ಈ ಕಲ್ಲು ಅಲ್ವೇನ್ರಮ್ಮ? ಅಲ್ಲ, ನೀವೇ ಅಲ್ವಾ? ಒಂದ್ ಸಣ್ಣ ಕಲ್ಲು ಕೊಡ್ರಿ. ಇಲ್ಲಿ ಹೊಡೆದೋಗೈತೆ. ಇಲ್ಲಿ ಹೊಡೆದೋಗಿಲ್ಲ. ಹೊಡೆದಿದೇನಪ್ಪ? ಅಬ್ಸರ್ವೇಷನ್ ಮಾಡಕ್ಕಾಗಲಿಲ್ಲ ಸರ್, ಕತ್ಲಿತ್ತು. ಇದು ಕಲ್ಲು ಸುತ್ತಮುತ್ತ ಇರೋ ಕಲ್ಲೆ ಅಲ್ಲ, ವಿಶೇಷವಾಗಿ ಹೊರಗಡೆಯಿಂದ ಬಂದಿರೋ ಕಲ್ಲಲ್ಲ ಇವು, ಅಲ್ವಪ್ಪ? ನೋಡು, ಇದು ಸುತ್ತಮುತ್ತ ಇದೆಯಾ? ಇಲ್ಲೇ ಇದೆ ಸರ್, ನೋಡಿ ಇಲ್ಲೇ. ತಡಿ ಇಲ್ಲೇ ಸರ್, ಈ ಕಲ್ಲು ಇಲ್ಲೇ ಇರ್ಲಿ. ಇದೇ ಕಲ್ಲೇ ಸರ್ ಬೀಳೋದು, ಯಾಕೆ ಬೇರೆ ಏನು ಇಲ್ಲಿ ತಂದೇನು ಬೀಳಲ್ಲ. ಹಾಗಾದ್ರೆ ನೀನು ಅರ್ಥ ಮಾಡ್ಕೋತೀಯ. ಈಗ ನೋಡಿ, ಇಲ್ಲಿನ ಕಲ್ಲುವೆ ಈ ಕಲ್ಲು ಒಂದೇ ತರ ಇದೆಯಲ್ಲೇನಪ್ಪ? ಹಾಗಾದ್ರೆ ಈ ಸುತ್ತಮುತ್ತ ಇರೋದೇ ಕಲ್ಲು ಹಾಕೋದು. ಅದು ಅಗೋಚರವಾದ ಶಕ್ತಿ ಆಗಿರ್ಲಿ, ಮನುಷ್ಯನ ಶಕ್ತಿ ಆಗಿರ್ಲಿ, ಏನಾರಾಗ್ಲಿ ಸರ್, ಕಲ್ಲು ಇಲ್ಲೇ ಸರ್. ಬೇರೆ ಕಡೆ ನಾವು ನೋಡಿದ್ವಿ ಸರ್. ಒಬ್ರು ಹೇಳಿ. ಅಲ್ಲಿ 8 ತಿಂಗಳಿಂದ ಬಿದ್ದ ಸರ್ ಕಲ್ಲ. 8 ತಿಂಗಳಿಂದ ಸ್ಟಾರ್ಟಿಂಗ್ ಇಲ್ಲಿ ಇದು ಒಂದು 6 ದಿಂದ ಬೀಳ್ತಾವೆ. ನೀವೇನೋ ಹೇಳಕ್ ಹೋದ್ರಿ. ಆ ಕಲ್ಲು ಒಂದು ಅಬ್ಸರ್ವ್ ಮಾಡಿ, ಆ ಕಲ್ಲು ಕುರಿ ಬಿಟ್ಕೊಂಡಿದ್ದೆ. ಕಲ್ಲು ಮಧ್ಯಾಹ್ನ ಎಲ್ಲ ಬಿದ್ದಿತ್ತು. ಒಂದು ಅಬ್ಸರ್ವ್ ಮಾಡಿ ಅಲ್ಲೇ ಒಂದು ಕಲ್ಲು ನೋಡೋಣ ಅಂತ ಹೇಳಿ ಹಾಕೋಯ್ತು. ಅದೇ ಕಲ್ಲು ಮೇಲೆ ಬಂದಿತ್ತು. ನೀನ್ ಇಲ್ಲಿ ಹಾಕೋಗಿದ್ದೆ ಈ ಕಲ್ಲು ಬೀಳುತ್ತೆ ಅಂತ ನೋಡೋಣ, ಚೆಕ್ ಮಾಡಕ್ಕೋಸ್ಕರ. ವೆರಿ ಗುಡ್. ಅದೇ ಕಲ್ಲು ಮೇಲ್ಗಡೆ ಬಿದ್ದಿತ್ತು. ನೀನ್ ಅದು ಕಲ್ಲು ಹೆಂಗ್ ನೋಡಿದೆ? ಆ ಕಲ್ಲು ಮೇಲೆ ಬಿದ್ದಿತ್ತು. 8 ತಿಂಗಳಿಂದ ಅಲ್ಲಿ ಯಾರು ಇರ್ಲಿಲ್ಲ. ಕಲ್ಲು ಹಾಕೋಯ್ದ್ನಲ್ಲ, ಕುರಿ ಬಿಟ್ಕೊಂಡಿದ್ದೆ. ಒಂದು 2-3 ಕಲ್ಲು ಬಿದ್ದು ಒಂದು ಗಂಟೆಗೆ. ಅದು ಕಲ್ಲಿಗೆ ಒಂದು ಏನೋ ಒಂದು ಗುರ್ತು ಮಾಡಿದ್ವಿ. ಆ ಕಲ್ಲು ಅಲ್ಲೇ ಹಾಕಿ ತಿರ್ಗಾ ಬಂದು ನೋಡಿದೆ, ಅದೇ ಕಲ್ಲು ಇಷ್ಟಿಷ್ಟು ದಪ್ಪ ಇವೆ ಸರ್. ಸೀಟ್ ಹೊಡೆದೋಗಿದೆ ಸರ್. ನಾನು ಇಲ್ಲಿ ನಿಂತಿದ್ದೆ, ಡಬ್ ಅಂತ ಬಿತ್ತು ಸರ್ ಕಲ್ಲು. ನನಗಂತೂ ಕುತೂಹಲ. ನಾನು 40 ವರ್ಷದಿಂದ ದೇವಗಳನ್ನ ಹುಡುಕೊಂಡು ಹೋಗ್ತಾ ಇದ್ದೀನಿ. ಒಂದಾರ ದೇವ ಕಾಣ್ಲಿ. ಆ ಸ್ಥಳದಲ್ಲಿ ದೇವಗಳ ಕಾಟ, ಈ ಸ್ಥಳದಲ್ಲಿ ಇದಕ್ಕಿದ್ದಂಗೆ ದೇವ ಕಾಣಿಸ್ಕೊಳುತ್ತೆ, ಪಕ್ಕದಲ್ಲೇ ನಡೆದಾಡ್ಬಿಡುತ್ತೆ. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದ್ ನೋಡ್ಬಿಟ್ರೆ ಅಸಹ್ಯ ಅನ್ಸುತ್ತೆ. ಮನೆ ಮುಂದೆ ಇದ್ದಂಗೆ ಎಲ್ಲ ನಮ್ ಜೊತೆಲೇ ಇರ್ತಾರೆ. ಎಲ್ಲ ನಮ್ಮ ಅಣ್ಣ ನಾವು ಪರೀಕ್ಷೆ ಮಾಡಿದೀವಿ. ನಮ್ಮವ್ರ ಎಲ್ಲಾರು ಜೊತೆಲಿ ಇದಾರ ಇಲ್ವಾ ಕಲ್ಲು ಬೀಳೋ ಟೈಮಲ್ಲಿ ಮಾತಾಡ್ಬೇಕಾರೆ ಎಲ್ಲಾ ಪರೀಕ್ಷೆ. ಒಬ್ಬರಿಲ್ಲ ಅಂದ್ರೆ ನಾವ್ ಅನುಮಾನ ಪಡ್ತೀವಿ. ಎಲ್ಲಾರು ಜೊತೆಲೇ ಇರ್ತಾರೆ. ಅದನ್ನು ಚೆಕ್ ಮಾಡಿ ಯಾರ ಮೇಲೂ ಅನುಮಾನನೇ ಇಲ್ಲ. ಅಕಸ್ಮಾತ್ ಅವಾಗ ಸ್ಟಾರ್ಟಿಂಗ್ ಮಾಡ್ತಿರ್ಬೋದು ಅಂತ ಒಬ್ಬ ನಮ್ಮ ಅಣ್ಣಿಲ್ಲ ಅಂದ್ರೆ ನಾವು ಮನೇಲಿ ಹೋಗ್ತಾ ಎಲ್ಲಾರು ಜೊತೆಲೇ ಇರೋರು ಕಲ್ಲು ಬೀಳೋದು.
ನಿಮ್ಗಳಿಗೆ ಅನುಮಾನ ಯಾರ ಮೇಲೆ? ಅನುಮಾನ ಅಂದ್ರೆ ಸ್ಟಾರ್ಟಿಂಗ್ ಬೀಳಿವಲ್ಲ ಇವರೇ ಮಾಡ್ತಿರ್ಬೋದು ಅನ್ನಂಗೆ ಅನುಮಾನ. ಆಮೇಲೆ ಯಾರಾದ್ರೂ ಅಷ್ಟೇ ಎಲ್ಲ ಬೇಲಿ ಸಾಲೆಲ್ಲ ಯಾರೋ ನಮ್ ಬಂದ್ರೆ ಅವರೇ ಏನಾರು ಮಾಡ್ಯಾರ. ಜಮೀನು ಯಾರ ಹೆಸರಿನಲ್ಲಿದೆ? ನಮ್ಮ ತಂದೆ. ನಿಮ್ಮ ಅಣ್ಣ ತಮ್ಮ들 ಡಿವೈಡ್ ಆಗಿಲ್ಲ? ಡಿವೈಡ್ ಆಗಿಲ್ಲ. ಆ ಕಡೆ ಮನೆಗೆ ನಮ್ದು ಸರ್, ಈ ಕಡೆಗೆ ನಮ್ ಚಿಕ್ಕಪ್ಪರು ಡಿವೈಡ್ ಆಗಿದೆ. ಆ ಕಡೆದು ಅವ್ರದ್ದು ಡಿವೈಡ್ ಆಗಿದೆ. ಯಾರ್ದೇನು ಇದ್ದಿಲ್ಲ. ನೀವೇನ್ ಗಲಾಟೆ ಮಾಡ್ಕೊಳ್ಳೋದು ಅಣ್ಣ ತಮ್ಮದಿರಲ್ಲಿ? ಜಮೀನಿಗೋಸ್ಕರ ಗಲಾಟೆ ಮಾಡ್ಕೊಳ್ಳೋದು? ಜಮೀನು ವಿಚಾರನೇ ಸಮಸ್ಯೆ. ಈ ಕಲ್ಲು ಇಲ್ಲಿದೆ. ಈಗ ಆ ಮನೆ ಮೇಲಿರೋ ಕಲ್ಲುಗಳು ಕೊಟ್ರೆ ಯಾರು ಕಲ್ಲು ಎಷ್ಟಿದ್ದಾರೆ ಅಂತ 2 days ಅಲ್ಲಿ ಹೇಳ್ತೀನಿ. ಸರ್ ನಿಮಗೆ ಗೊತ್ತಿಲ್ಲ, ನಾವು ನೆಂಟರುಗಳು ಕರೆದ್ರೆ ಮಾತ್ರ ಬರುತ್ತೆ, ಬೇರೆ ಯಾರು ಬರಲ್ಲ, ಕರೆದ್ರೆ ಬರಲ್ಲ ಸರ್. ಸರಿ, ನೀವು ನೆಂಟರುಗಳೇ ಕರೀರಿ, ನಾನು ಸುಮ್ಮನೆ ಮೌನವಾಗಿ ಇದ್ದು ಬಿಡ್ತೀನಿ ಅಥವಾ ದೂರ ಹೋಗ್ತೀನಿ ಅಂತ. ಎಲ್ಲರೂ ದೂರ ಹೋದ್ವಿ, ನಾವು ಹಾಗೆ ಮರೆಯಲ್ಲಿದ್ವಿ, ಯಾವ ದೇವ ವಾಯ್ಸ್ ಹಾಕ್ಲೇ ಇಲ್ಲ. ಈಗ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅಲ್ಲಲ್ಲಿಗೆ ಒಂದ್ 3 ತಿಂಗಳಿಗೆ ಬೆಂಕಿ ಬಿತ್ತು. ಅಂದ್ರೆ ಇಲ್ಲೇ ಇದೇ ಜಾಗ ಇಲ್ಲಿ ಸೋಗೆಗೆ ಎಲ್ಲ ಹಾಕಿದ್ರು, ಎಳಮಟ್ಟೆ ಹಾಕಿದ್ರು. ಅಚಾನಕ್ ಬೆಂಕಿ ಬಿತ್ತು. ಆಮೇಲೆ ಯಾರು ಇಕ್ಕಿರು ಏನು ಅಂತ ನೋಡಿದ್ರೆ ಯಾರು ಕಾಣಿರಲಿಲ್ಲ. ಆಮೇಲೆ ಮತ್ತೆ ಫರ್ದರ್ ಅಲ್ಲಿಗೆ 15 ದಿನಕ್ಕೆ ಇಲ್ಲಿ ಬೆಂಕಿ ಬಿತ್ತು. ಮೆರೆ ಇತ್ತು ಇಲ್ಲಿ ಉಲ್ಬೆಣಗೆ. ಈ ಉಲ್ಬೆಣಗಳಿಗೆ ಬೆಂಕಿ ಬಿತ್ತು. ನಮಗೆಲ್ಲ ಗಾಬರಿ. ನಮ್ಮ ಮನೇಲಿ ಇದ್ದೆ, ನಮ್ಗೆ ಇದೆ ಮನೆ, ಅಂದ್ರೆ ಆ ಕಡೆ ಲೈಟಿಂಗ್ ಇದೆಯಲ್ಲ ಆ ಮನೆ. ಅಚಾನಕ್ ಬೆಂಕಿ ಬಿದ್ದಾಗ ನಾವೆಲ್ಲ ಸೇರ್ಕೊಂಡು ಕೇಳಿಸ್ತು. ಮತ್ತೆ ಫೈರ್ ಇಂಜಿನ್ ಸಹ ಬಂತು. ಫೈರ್ ಇಂಜಿನ್ ಬಂದಾಗ ಅದು ಕೆಡಿಸ್ತು, ಕ್ಲೋಸ್ ಆಯ್ತು. ಮತ್ತಿನ್ನೊಂದು 20 ದಿನಕ್ಕೆ ಮತ್ತೆ ಅದೇ ಮೇಲೆ ಬೆಂಕಿ ಇತ್ತು. ಎಲ್ಲ ಇಲ್ಲೇ ಇದ್ದಾರೆ, ಮಾತಾಡ್ಕೊಂಡು ಇಲ್ಲೇ ಇದ್ದಾರೆ. ಆಮೇಲೆ ಹಗಲು ರಾತ್ರಿನದಲ್ಲೇ ಕಲ್ಲು ಬೀಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ನಾನು ಸಹ ಖುದ್ದಾಗಿ ನೋಡಿದ್ದೀನಿ. ಒಂದ್ ನಿಮಿಷ, ನೆಕ್ಸ್ಟ್ ಫರ್ದರ್ ಏನಾಯ್ತು ಅಂದ್ರೆ ಈಗ ಒಂದು 4 ದಿನದಲ್ಲಿ ಒಂಥರ ಸೌಂಡ್ ಬರೋದು. ಸೌಂಡ್ ಒಂದು ಕಿರ್ಚಂಗಾಗೋದು, ಆಮೇಲೆ ವಿಷಲ್ ಹೊಡೆದಂಗಾಗೋದು, ಮತ್ತೆ ಅದೆಲ್ಲ ನಮ್ಗೆ ಕೇಳಿಸೋದು, ಮತ್ತೆ ಅದು ಕಿರ್ಚೋದು, ಅವೆಲ್ಲ ಮಾಡ್ತಿತ್ತು. ಆಮೇಲೆ ಏನು ಹಿಂಗಾಯ್ತಲ್ಲ ಆಗ್ತೈತಲ್ಲ ಅಂತೇಳಿ ಇವರು ಸುಮ್ಮನೆ ವಿಷಯ ಕೊಟ್ರೆ, ವಿಷಲ್ ಹೊಡೆದ್ರೆ ಅದ್ರ ರಿಪ್ಲೈ ಮಾಡೋದು, ಮತ್ತೆ ವಿಷಲ್ ಹೊಡೋದು, ಆಮೇಲೆ ಕಿರ್ಚಿ ಸುಮ್ಮನೆ ಕೂ ಅಂದ್ರೆ ಕೂ ಅನ್ನೋದು, ಈ ತರ ಸೌಂಡ್ ಆಗ್ತಿತ್ತು. ಅವ್ರನ್ನ ಇಡ್ಲಿ ಅಂತ ಕರಿತಿದ್ದಂತೆ. ಶಂಕರಣ್ಣ ಸ್ವಲ್ಪ ಇಡ್ಲಿ ಅಂತ ಕರಿತಿದ್ರು. ನಾನು ಇಡ್ಲಿ ಯಾಕೆ ಬಂದಿದೆಯಪ್ಪ? ಇಲ್ಲಿ 3 ಜನ ಇದ್ದಾರೆ. ಯಾರು? ಮಂಜ, ಮತ್ತೆ ನನ್ನ ಮಗಳು ಲಾವಣ್ಯ, ಮತ್ತೆ ನನ್ನ ಅಳಿಯನ್ನ ನಾನು ಬಿಡಲ್ಲ, ಅವ್ರನ್ನ ತಗೊಂಡೋಗ್ತೀನಿ ಅಂತ ಹೇಳ್ತೀನಿ. ಅವರೇ ಮಾಡಿದಾರಪ್ಪ. ನನ್ನ ಮಗಳ ಜೀವನ ಅಲ್ಲಿ ಸ್ವಂತ ಮಗಳಿದ್ದಾನೆ, ನನ್ನ ತಮ್ಮ ಮಗಳು. ನನ್ನ ಮಗಳ ಜೀವನ ಸರಿ ಇಲ್ಲ. ನನ್ನ ಮಗಳ ಜೀವನ ಹಾಳು ಮಾಡಿದ್ದಾರೆ, ಇವ್ರು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಇವ್ರು ಮಾತ್ರ ಚೆನ್ನಾಗಿದ್ದಾರೆ. ಆಮೇಲೆ ಹೋಗ್ಲಿ, ಇನ್ನೊಂದು ಕೆಲಸ ಮಾಡ್ರಪ್ಪ, ನೀವು ಇಲ್ಲಿ ಕೂತ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದೆ ದೆವ್ವ ಶಬ್ದ? ಸರ್ ಅಲ್ಲಿ ಬೇವಿ ಮರ ಇದೆ ನೋಡಿ ಸರ್, ಆ ಬೇವಿ ಮರಕ್ಕೆ ಸಹ ಆ ದೆವ್ವ ಕಾಣಿಸ್ಕೊಂಡ್ಮೇಲೆ ಮೀನ್ಸ್ ನಮ್ಮ ಹುಡುಗ ಶಂಕರನ ಸತ್ತ ಮೇಲೆ ಆ ಬೇವಿ ಮರ ಸುಟ್ಟೋಗ್ಬಿಡ್ತು ಸರ್, ಒಣಗೋಗ್ಬಿಟ್ಟಿದೆ. ಅಲ್ಲಿಂದಲೇ ವಾಯ್ಸ್ ಬರುತ್ತೆ ಸರ್. ಹಸಿರುಗಿತ್ತು ಫುಲ್ ಚಿಗುರ್ಬಿಟ್ಟು ಫುಲ್ ಬಾಡಿ ಹೋಗ್ಬಿಡ್ತ ಮೇಡಮ್. ಎಲ್ಲ ಹಂಗ ಆಗಿರ್ಬೋದು, ನಾವ್ ಹೇಳಕ್ಕಾಗಲ್ಲ. ಹಲೋ ಹಲೋ, ಅಲ್ಲಿ ಯಾರು ಮನುಷ್ಯರು ಹೋಗಕ್ಕಾಗಲ್ಲ. ಹೇಳಿ ಮೇಡಮ್. ಬೆಳ್ಳಿ ಮರಕ್ಕೂ ಇದಕ್ಕೂ ಏನ್ ಸಂಬಂಧ ಏನಿಲ್ಲ, ಹೇಳಿದೀನಿ ಅಷ್ಟೇ. ಸರಿ, ಒಬ್ಬೊಬ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾ ಹೋದೆ. ಎಲ್ಲರ ಮಾತಲ್ಲೂ ಕೂಡ ಒಂದೇ, ಇಲ್ಲೇ ಇದೆ, ಇಲ್ಲಿ ಸುತ್ತಮುತ್ತ ಮಾತಾಡುತ್ತೆ. ಆಮೇಲೆ ಹೇಳಿದ್ರು ಸರ್, ಒಂದ್ಸರಿ ಏನಾಯ್ತು ಗೊತ್ತಾ ಸರ್, ನಾವು ಮಾತಾಡ್ತಾ ಇದ್ವಿ, ಊರ್ ಜನ ಎಲ್ಲ ಅಲ್ಲಲ್ಲೇ ಹೋಗಿ ದೊಣ್ಣೆ ಹಿಡ್ಕೊಂಡು ನಿಂತಿದ್ರು. ಅವತ್ತದು ಬರಲಿಲ್ಲ ಸರ್. ಆಗ ನನಗೆ ಅರ್ಥ ಆಯ್ತು, ಓ ಊರವರು ಸುತ್ತಮುತ್ತ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅದು ಯಾವುದು ಬರುತ್ತೆ ನೋಡೋಣ ಅಂತ ಹಿಡ್ಕೊಂಡ್ರೆ ಆಗ ವಾಯ್ಸ್ ಬರಲಿಲ್ಲ. ಸ್ವಲ್ಪ ಈ ಎಳೆಯನ್ನೇ ಇಟ್ಕೊಂಡು ನಾನು ಮತ್ತೆ ತನಿಖೆಗೆ ಪ್ರಾರಂಭ ಮಾಡಿದೆ. ಇವತ್ತು ಅವನಿಗೆ ಅವ್ನು ನಿಜವಾಗ್ಲೂ ಇದಾನೆ, ಅಸ್ತಿತ್ವದಲ್ಲಿ ಇದಾನೆ ಅನ್ನೋದಾದ್ರೆ, ನಿಮಗೆ ಕೂಕ ಆಗ್ತಾನೆ ಅನ್ನೋದಾದ್ರೆ ಖಂಡಿತ ವಾಯ್ಸ್ ಒಂದಾರು ಯಾವ ರೂಟಲ್ಲಾರು ವಾಯ್ಸ್ ಬರ್ಬೇಕು. ನೀನು ಹೇಳಿದೆ ಕಲ್ಲೇಸಿ ಅಂತ, ಆಮೇಲೆ ಇನ್ನೇನೇನು ಹೇಳಿದೆ, ಏನೆಲ್ಲ ಮೆಥಡ್ ಮಾಡು, ರಾತ್ರಿ ಎಷ್ಟೊತ್ತರಾಗಲಿ ನಾವಿಲ್ಲ ಅವನ ಅಸ್ತಿತ್ವ ಇದೇನದಾಗಿದ್ರೆ, ನಿಜವಾಗ್ಲೂ ಇದೇನದಾಗಿದ್ರೆ ಇವತ್ತು ಸಾಬೀತಾಗಬೇಕು.
ಅದಕ್ಕೆ ಎಲ್ಲರನ್ನು ಅಲ್ವೇನಪ್ಪ, ಎಲ್ಲರನ್ನು ಕಳ್ಸೋಣ, ಧೈರ್ಯವಾಗಿರೋಣ. ಈಗೇನಾಗುತ್ತೆ, ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಹಾಕ್ತೀರಿ. ನಾನು ಹೇಳೋದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಿಡಿ. ಹೀಗಿದ್ರೆ ನಾನು ಖಂಡಿತ ಅದನ್ನ ಸಾಬೀತುಪಡಿಸಿ ಏನು ಅಂತ ಹೋಗೋಕ್ಕೆ ರೆಡಿ ಇದ್ದೀನಿ ನಾನು. ಆದರೆ ಅವ್ರು ಹೇಳ್ತಾರೆ, ಸರ್ ಬಹಳ ದೂರದಿಂದ ಬೇವಿನ ಮರದಿಂದ ಕಲ್ಲು ಬರುತ್ತೆ ಸರ್. ಆ ದಪ್ಪಗಿರೋ ಕಲ್ಲು ಬೇವಿನ ಮರದಿಂದ ಬರೋದಾದ್ರೆ ಅಷ್ಟು ಸ್ಪೀಡಾಗಿ ಯಾರ ಕೈಲಿ ಎಸೆಯಕ್ಕಾಗಲ್ಲ. ಅಕಸ್ಮಾತ್ ಎಷ್ಟಿದ್ದಾರೆ ಅನ್ನೋದಾಗಿದ್ರೆ ಶೀಟು ತೂತಾಗಬೇಕಾಗಿತ್ತು, ಕೆಳಗಡೆ ಮನೆ ಒಳಗಡೆ ಬೀಳಬೇಕಾಗಿತ್ತು. ಆದರೆ ಯಾರಿಗೂ ಏಟಾಗಿಲ್ಲ. ಆದರೆ ಹೇಳ್ತಾರೆ, ಸರ್ ಕಲ್ಲು ಸಾಕಷ್ಟು ಬಿದ್ದಿವೆ, ನಮ್ಮ ಮುಂದೆನೇ ಬಿದ್ದಿದೆ, ಆದರೆ ಯಾರಿಗೇನು ತೊಂದರೆ ಆಗಲಿಲ್ಲ ಸರ್. ನನಗೆ ಆ ಒಂದು ಪಾಯಿಂಟ್, ಮನೆ ಮೇಲೆ ಕಲ್ಲು ಬಿದ್ದಿದ್ರೆ ತೂತಾಗಬೇಕಾಗಿತ್ತು, ಇಲ್ಲಿಂದಲೇ ಹತ್ತದ್ರಲ್ಲೇ ಬೀಳಿಸಿದ್ರು. ಆ ಕಲ್ಲು ಬಿದ್ದಾಗ ಶಬ್ದ ಜೋರಾಗಿ ಬರಬೇಕಾಗಿತ್ತು. ಆಮೇಲೆ ಕಲ್ಲು ಎಲ್ಲಿಂದಲೋ ಬರ್ತವೆ ಅನ್ನೋದಾಗಿದ್ರೆ ಕಲ್ಲು ಮನೆ ಮುಂದೆ ಇರ್ತಕ್ಕಂಥ ಕಲ್ಲುಗಳೇ, ಸೇಮ್ ಕಲ್ಲುಗಳೇ. ಸರಿ, ಇನ್ನೊಂದು ಹೇಳಿದ್ರು, ಸಾರ್ ನಿಮ್ಮನ್ನ ಬದುಕಕ್ಕೆ ಬಿಡಲ್ಲ, ನಿಮ್ಮನ್ನು ತಗೊಂಡೋಗಿ ಹೋಗ್ತೀನಿ ಅಂತ ಹೇಳಿ ಒಂದು ಪೇಪರಲ್ಲಿ ಬರೆದು ಕಲ್ಲಿಗೆ ರಬ್ಬರ್ ಹಾಕಿ ಆ ಮನೆ ಬಾಗಿಲಿಗೆ ಎಸ್ತಿದ್ದು. ಹಾಗಾದ್ರೆ ಪೇಪರ್ ಹ್ಯಾಂಡ್ ರೈಟಿಂಗ್ ಇತ್ತು, ಪೆನ್ನಲ್ಲಿ ಬರೆದಿರೋದು. ನನಗೆ ಗೊತ್ತಾಗಿದ್ದು, ದೇವುಗಳಿಗೆ ಪೆನ್ ಎಲ್ಲಿ ಸಿಕ್ತು, ಪೇಪರ್ ಎಲ್ಲಿ ಸಿಕ್ತು, ಅದೆಲ್ಲಕ್ಕಿಂತ ಮುಖ್ಯವಾಗಿ ರಬ್ಬರ್ ಎಲ್ಲಿ ಸಿಕ್ತು. ದೇವುಗಳಿಗೆ ನಿಜವಾಗ್ಲೂ ಸಿಗುತ್ತಾ ಅಂತ ಯೋಚನೆ ಮಾಡಿದಾಗ ಆ ಮನೆಯಲ್ಲಿರೋ ಪುಸ್ತಕಗಳಿಗೂ ಈ ಪೇಪರ್ಗೂ ತಾಳೆ ಆಗ್ತಾ ಇತ್ತು. ಈ ಒಂದು ಎಳೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ. ಕಲ್ಲನ್ನು ಕೂಡ ಪರೀಕ್ಷೆಗೆ ಕೊಟ್ಟೆ. ಅವ್ರು ರಾತ್ರಿ 2 ಗಂಟೆವರೆಗೂ ಕಾದ್ವಿ, ಏನೆಲ್ಲ ಮಾಡಿದ್ವಿ, ದೆವ್ವನ್ನ ಪತ್ತೆ. ಆದರೆ ಕುತೂಹಲ, ಸರಿ ನಾವು ಇಲಾಖೆಯ ಸಹಕಾರದೊಂದಿಗೆ ನಾವೆಲ್ಲೆಲ್ಲಿ ಏನೇನು ಇಡಬೇಕು ಆ ಎಲ್ಲ ಐಟಮ್ಸ್ಗಳನ್ನಿಟ್ಟು ಈಗೇನಾದರೂ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಬೇವಿನ ಮರದ ಹತ್ರ ಹೋದೆ ನಾನು. ನುಗ್ಗಿ ಅದರೊಳಗಡೆ ಅಲ್ಲ, ಆದರೆ ಬೇವಿನ ಮರದ ಬುಡದಲ್ಲಿ ಆರಾಮಾಗಿ ಆ ಬೇಲಿ ಬೆಳೆದಿದೆ, ಅದರೊಳಗಡೆ ಆರಾಮ ಕೂತ್ಕೊಂಡು ಮಾತಾಡುವಷ್ಟು ಜಾಗ, ಹೋಗಿರೋಂಥ ಜಾಗ ನಮಗೆ ಸಿಕ್ತು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಜವಾಗ್ಲೂ ಅಲ್ಲಿ ದೆವ್ವ ಇದ್ದಿದ್ರೆ ಈ ಮನುಷ್ಯ ಯಾಕೆ ಅಲ್ಲಿ ಹೋಗಿ ಕೂತ್ಕೊಳ್ತಿದ್ರು. ಅದೆಲ್ಲದಕ್ಕಿಂತ ಇನ್ನೊಂದು, ಒಳ್ಳೊಳ್ಳೆ ಬಾಟಲ್ಗಳು ಸಿಕ್ತು, ಪ್ಯಾಕೆಟ್ಗಳು ಸಿಕ್ತು. ಇದಕ್ಕೆ ಇಲ್ಲಿ ಜಾಗ ಇದೆ ಅನ್ನೋದು ನನ್ನ ಮನಸ್ಸಿಗೆ. ಅಲ್ಲಿ ಕೂತ್ಕೊಳ್ಳೋದಾದ್ರೆ, ಕಾಣದಂಗೆ ಕೂತ್ಕೊಳ್ಳೋದಾದ್ರೆ, ನುಸುಳಿ ಹೋಗಿ ಕೂತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ ಅಂದರೆ ಇಲ್ಲಿ ಮನುಷ್ಯರು ನುಸುಳಿದ್ದಾರೆ, ಇಲ್ಲಿ ದೆವ್ವಕ್ಕೆ ಜಾಗ ಇಲ್ಲ. ನಾನು ಕೊನೆಯದಾಗಿ, ನೋಡಪ್ಪ, ಬರಂಗಿದ್ರೆ ದೆವ್ವ ಇವತ್ತು ಬರಲಿ, ನಿಮ್ಮ ಮರ್ಯಾದೆ ಹೋಗುತ್ತೆ. ಇಡೀ ರಾಜ್ಯಕ್ಕೆ ಪ್ರಚಾರ ಆಗಿದೆ, ಬಂದೇ ಬಿಡ್ತು, ಕಾಟ ಕೊಡುತ್ತೆ, ಹಂಗೆ ಕೊಡುತ್ತೆ, ಹಿಂಗೆ ಕೊಡುತ್ತೆ, ಅದು ಕೊಡುತ್ತೆ ಅಂತ ಎಲ್ಲ ಹೇಳಿದಿರಿ. ಹಿಡಿದು ಬಿಡ, ನಿಮಗೆ ಕಾಟ ಕೊಡೋದು ಬೇಡ ಅಂತ. ನಾನು ಈ ಮೂಲ ಹುಡುಕೊಂಡು ಹೋದೆ, ಇದ್ಯಾಕೆ ಗಾಳಿ ಶಬ್ದ ಬರ್ತಾ ಇದೆ, ಗಾಳಿ ಶಬ್ದ, ದೆವ್ವ ಶಬ್ದ ಬರ್ತಾ ಇದೆ. 6 ತಿಂಗಳಿಂದ ಕಲ್ಲು ಬೀಸಿದೆ, ಇತ್ತೀಚೆಗೆ ಬೆಂಕಿ ಹತ್ಕೊಂಡಿದೆ, ಈಗ ನೀರಿ ಶಬ್ದ ಬರ್ತಾ ಇದೆ. ನಾನು ಆಮೇಲೆ ಮೊಬೈಲ್ ತಗೊಂಡು ನೋಡಿದೆ. ಆ ವಾಯ್ಸ್ ಮೊಬೈಲ್ ತಂತ್ರಜ್ಞಾನವನ್ನೇ ಬಳಸ್ಕೊಂಡು ಮಾಡಿರೋದು ನನಗೆ ಅಚ್ಚರಿಯಾಗ್ಬಿಡ್ತು. ಅದೆಲ್ಲದಕ್ಕಿಂತ ನಾವು ಈ ಮನೆ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಒಂದಿಷ್ಟು ಎಕೋ ಹೊಡಿತಾ ಇತ್ತು. ನಾನು ನಮ್ಮ ಇಲಾಖೆ ಜೊತೆಗೆ ಪೊಲೀಸ್ನರಿಗೆ ಕರೆದು ನೋಡಿ, ಎಕೋ ಹೊಡಿತಾ ಇದೆ. ಅಲ್ಲಿ ಯಾರೋ ಕೂತ್ಕೊಂಡು ಮಾತಾಡಿದಾಗ ಅಥವಾ ಮೊಬೈಲಲ್ಲಿ ಕೂಕಾಕಿದಾಗ ಆ ವಾಯ್ಸ್ ಹಿಂಗಾಗ್ತಾ ಇದೆ. ಹಾಗಾದ್ರೆ ಇದನ್ನ ಒಂದು 5-6 ಜನ ಇದ್ದಂಥವ್ರು ನಡೀತಾ ಇತ್ತಲ್ಲ, ಒಬ್ಬ ವ್ಯಕ್ತಿ ದೊಡ್ಡವ್ರು ಹೇಳೋದು ಅಂತ ರೆಕಾರ್ಡ್ ಮಾಡಿದ್ರು. ಅಲ್ಲಿದ್ದರು 3-4 ಜನ. ಆ ರೆಕಾರ್ಡೇ ಇಡೀ ರಾಜ್ಯದಾದ್ಯಂತ ಹೋಯ್ತು. ಹಾಗಾದ್ರೆ ರೆಕಾರ್ಡ್ ಯಾಕೆ ಮಾಡಿದ್ರು? ಆ ರೆಕಾರ್ಡ್ ಸೂಕ್ಷ್ಮವಾಗಿ ತೆಗೆದು ನೋಡಿದಾಗ 3 ಮೊಬೈಲ್ನ ಒಂದಿಗೆ ಮಾತನಾಡುವಂತ, ಎಕೋ ಬರುವಂತ ವ್ಯವಸ್ಥೆ, ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಖಂಡಿತ ಗೊತ್ತಾಯ್ತು ನನಗೆ. ಏನ್ ಬೇಕಾ ನಿನಗೆ? ಏನೋ ನನ್ನೇ ಮಾಡಕ ತಿಂತಾನೆ. ನಿಮ್ಮ ಮಳೆ ಮಯ ಅಕ್ಕ ಯಾರು?
ನಿಮ್ ಮಳೆ ಮಯ್ಯ ಅಕ್ಕ ಯಾರಪ್ಪ? ಆ ಸರಿ, ನಾವು 12-1 ಗಂಟೆ ತನಕ ನೋಡಿದ್ದಾದ್ಮೇಲೆ ಇಲಾಖೆಯೊಂದಿಗೆ ಮಾತನಾಡಿಕೊಂಡು, ಸರ್ ನಾನು ಹೊರಗಡೆ ಹೋಗ್ತೀನಿ ಅಂತ ಹೋಗ್ತೀನಿ, ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳ್ತೀನಿ, ಆದರೆ ನನಗೆ ಇಲ್ಲೊಂಚೂರು ಅವಕಾಶ ಕೊಡಿ ಸರ್ ಅಂತ. ಓಕೆ, ರಾತ್ರಿ 12 ಗಂಟೆ ತನಕ ಇದ್ವಿ, 1 ಗಂಟೆ ತನಕ ಇದ್ವಿ, ಮತ್ತೆ ಹೋದೆ. ಇನ್ನೇನಾರು ಆಗುತ್ತಾ ಅಂತ ಹೇಳಿ. ನನಗೆ ಅಂಥದ್ದೇನೂ ಕಾಣಿಸ್ಲಿಲ್ಲ. ಆ ಮೇಲೆ ಒಳಗಡೆ ಇನ್ನೇನಾರು ಕಾಣಿಸುತ್ತಾ, ಕಲ್ಲು ಹೊಡಿಯುತ್ತಾ, ಇವ್ರು ಯಾರೋ ತೊಂದರೆ ಮಾಡ್ತಾರಾ ಅಂತ ಹೇಳಿ ಹೋದೆ. ಆದರೆ ನನಗೂ ಒಂದು ಅನುಮಾನ ಬಂದಿದ್ದು ಅಂದರೆ, ನಾವು ಯಾವಾಗ ಹೊರಟುವೋ ಅಲ್ಲೊಂದು ಗುಂಪಿತ್ತು. ಅವ್ರು ಮಾತಾಡೋಕ್ಕೆ ನನ್ನ ಗುಣ ಏನು ಅಂದರೆ, ನಾನು ಎಲ್ಲೇ ಹೋದರೆ ಜನಕ್ಕೆ ಗೊತ್ತಿಲ್ಲದ ಹಾಗೆ ನಮ್ಮವರೇ ಆದ ಕೆಲವ್ರನ್ನ ಅವ್ರ ಕಡೆ ಮಾತಾಡೋ ಹಾಗೆ ಒಂದಿಷ್ಟು ಮಾಹಿತಿದಾರನ್ನ ಬಿಟ್ಟಿರ್ತೀನಿ. ಅಲ್ಲೊಂದು ಗುಂಪು ಹುಲಿಕಲ್ಲಲ್ಲ, ಅವರ ಅಪ್ಪ ಬಂದರೂ ಕಂಡಿಡಿಯೋಕ್ಕಾಗಲ್ಲ.